ಮೇ 2026 ಈ ದಿನ ಒಂದು ತುಂಬಾ ಶುಭ ದಿನವಾಗಿದೆ. ಏನಪ್ಪಾ ಅಂತ ಹೇಳಿದ್ರೆ, ಇಡೀ ಆರೋಗ್ಯ ನಮ್ಮ ಒಂದು ಆಶ್ರಮಕ್ಕೆ ಬಂದು ಒಂದು ಹರ್ಷವನ್ನ ಕೊಡ್ತಾ ಇರುವಂತ ದಿನವಾಗಿದೆ. ವಿಶೇಷವಾಗಿ ಪ್ರಮುಖ ವೈದ್ಯಾಧಿಕಾರಿಗಳಾಗಿರತಕ್ಕಂಥ ಮೋಹನ್ ಸರ್ ಅವರ ಒಂದು ಜನ್ಮ ದಿನೋತ್ಸವವನ್ನ ಇಲ್ಲಿ ಅವರು ಹಂಚಿಕೊಳ್ಳಲು, ಅವರ ಜನ್ಮ ದಿನೋತ್ಸವವನ್ನ ಆಶ್ರಮವಾಸಿಗಳು ಹಾಗೂ ಆಶ್ರಮವಾಸಿಗಳ ಅಧಿಕಾರಿಗಳು ಇವರ ಜೊತೆಗೆ ಹಂಚಿಕೊಳ್ಬೇಕಂತ ಹೇಳ್ಬಿಟ್ಟು ಸ್ವತಃ ಬಂದು ಅವರ ಒಂದು ಇದನ್ನ ಅನುಮೂಲ್ಯವಾದ ಸಮಯವನ್ನ ನಮಗೆಲ್ಲರಿಗೂ ಅರ್ಪಿಸ್ತಿದ್ದಾರೆ. ಹಾಗಾಗಿ ನಾವೆಲ್ಲರೂ ಒಂದು ಸ್ವಾಗತವನ್ನು ಅವರಿಗೆ ಬಯಸೋಣ ಹಾಗೂ ಭಗವಂತನಲ್ಲಿ ನಾವು ಇದನ್ನ ಪ್ರಾರ್ಥಿಸಿಕೊಳ್ಳೋಣ. ಅವರಿಗೆ ಆಯುರ ಐಶ್ವರ್ಯ ಭಾಗ್ಯಗಳನ್ನ ಕೊಟ್ಟು ನೆಮ್ಮದಿಯನ್ನ ಕೊಟ್ಟು ಆ ಭಗವಂತನು ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋಣ. ಓಂ ಸಾಯಿರಾಮ್. ಭಾಗವಹಿಸಿರ್ತಕ್ಕಂಥ TH ಆನಂದ್ ಸರ್ ಅವರಿಗೂ ನಾವು ಆದಂತ ಸ್ವಾಗತವನ್ನು ಬಯಸೋಣ ಹಾಗೂ ದೇವರವರಿಗೆ ಆಶೀರ್ವಾದವಾಗಿ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಾರ್ಥಿಸ್ಕೊಳ್ಳೋಣ. ಈ ಒಂದು ಶುಭ ಸನ್ನಿವೇಶದಲ್ಲಿ ಡಾಕ್ಟರ್ ಮೋಹನ್ ಸರ್ ಅವರ ಜನ್ಮ ದಿನೋತ್ಸವವನ್ನು ಬೆಳಕನ್ನ ಪ್ರಜ್ವಲಿಸುತ್ತಿದ್ದಾರೆ. ಹಾಗಾಗಿ ಎಲ್ಲರೂ Happy birthday to you. ಇಲ್ಲಿ ಬಿಡಿ, ಸಾಧಾರಣ ಇಲ್ಲಿ ಬಿಡಿ. ಸರ್ ಇಲ್ಲಿ ಇದು ನಂಗೆ ಹೊಡೆದ್ರೆ ರನ್ ಕಂಟಿನ್ಯೂ ಆಗುತ್ತೆ. ಇದು ಫೋಟೋ, ಇದು ರೆಕಾರ್ಡ್ ಆಗ್ತಿದೆ. ಬಂದು ಎಷ್ಟು ತಿನ್ಬೋದಾಗುತ್ತೆ, ಇಬ್ಬರಿಂದ ಹಾಕ್ಸಿಲ್ಲ. ಈ ಜನ್ಮದಿನದ ಪ್ರಯುಕ್ತ ಈ ಮಧುಗಿರಿಯ ಸಿದ್ದಾಪುರದ ರುದ್ರಾಶ್ರಮ ಅಂದರೆ ಸಾಕ್ಷಿ ಗಣಪತಿಯ ರುದ್ರಾಶ್ರಮದ ಇಲ್ಲಿರೋ ಎಲ್ಲ ತಾಯಿ ತಂದೆಯರ ಸಮಾನರಾದ ಎಲ್ಲರ ಬಗ್ಗೆ ಈ ಒಂದೆರಡು ಮಾತು ಏನು ಹಂಚ್ಕೋಬೇಕು ಅಂತಿದ್ದೀರಾ, ಒಂದೆರಡು ಮಾತಿಂದ ಹೇಳಿ ಸರ್. ಇದೊಂಥರ ನನಗೆ ತುಂಬ ಖುಷಿ ಕೊಟ್ಟಿದೆ. ಹುಟ್ಟುಹಬ್ಬನ ಭಾಳಷ್ಟು ಸಾರಿ ಬೇರೆ ಬೇರೆ ವೃದ್ಧಾಶ್ರಮಗಳಲ್ಲಿ ನಾನು ಆಚರಿಸ್ಕೊಂಡಿದ್ದೀನಿ. ಆದರೆ ಇಲ್ಲಿನ ವಿಶೇಷ ಏನಂತಂದರೆ ಈಗಾಗಲೇ ಕಳೆದ 27 ವರ್ಷಗಳಿಂದ ಸತತವಾಗಿ ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಡ್ಬಂದಿರೋ ವೃದ್ಧಾಶ್ರಮದಲ್ಲಿ ನಾನು ಇವತ್ತಿರೋದು. ಮತ್ತು ನಿಮ್ಮಂಥ ಎಲ್ಲ ಹಿರಿಯರ ಆಶೀರ್ವಾದದಿಂದ ನನ್ನ ಹುಟ್ಟುಹಬ್ಬನ ಆಚರಿಸ್ಕೊಂಡ್ರೆ ಸಂತೋಷ ಬಂದಿದೆ. ಹಾಗೆ ನೀವೆಲ್ಲರೂ ಆರೋಗ್ಯವಾಗಿ ಇರಲಿ ಅಂತ ಆಶಿಸ್ತಾ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ
ಸರ್, ನೀವು ನಿಮ್ಮ ಸ್ನೇಹಿತರ ಪರವಾಗಿ ಒಂದೆರಡೆರಡು ಮಾತು ಈ ಆಶ್ರಮದ ಬಗ್ಗೆ ಹೇಳಿ ಸರ್. ಈ ಆಶ್ರಮ ಆ್ಯಕ್ಚುಲಿ ಇವತ್ತು ನಮ್ಮ ಸ್ನೇಹಿತರಾದಂಥ ಮೋಹನ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುತ್ತಾ, ಈ ಆಶ್ರಮ ಆಲ್ರೆಡಿ 3-4 ವರ್ಷದ ಕೆಳಗಡೆ ನಾನು ನನ್ನ ಹುಟ್ಟುಹಬ್ಬ ಇಲ್ಲೇ ಆಚರಿಸ್ಕೊಂಡಿದ್ದೆ. ಅವಾಗ ಇನ್ನೂ ಜನ ಜಾಸ್ತಿ ಇದ್ದರು. ಅವಾಗ 42 ಜನನ 38 ಜನನ ಎಷ್ಟೋ ಇದ್ದರು. ಅವಾಗ ಅವರೆಲ್ಲರೂ ಸ್ವಲ್ಪ ಪಂಚೆ ಮತ್ತು ಸೀರೆ ಎಲ್ಲನೂ ಡಿಸ್ಟ್ರಿಬ್ಯೂಟ್ ಮಾಡಿ ಊಟ ಎಲ್ಲ ಹಾಕ್ಸಿದ್ದೆ ಅವತ್ತು. ಬಟ್ ಭಾಳ ಹೆಮ್ಮೆ ಅನಿಸ್ತದೆ, ಯಾಕಂದರೆ ಎಲ್ಲರೂ ಮುದುಕರು ಎಲ್ಲರೂ ಎಷ್ಟು ಖುಷಿಯಾಗಿದ್ದಂದರೆ ಒಬ್ರಿಗೊಬ್ರು ಮಾತಾಡ್ಸ್ಕೊಂಡು ಒಬ್ಬ ಅಜ್ಜ ಹಿಂಗೇನನ್ನು ನಡ್ಕೊಂಡು ಹೋಗ್ಬೇಕಾದ್ರೆ ಒಂಚೂರು ಬೀಳ್ತಾರಂದರೆ ಪಕ್ಕದಾಗ ಒಂದು ಅಜ್ಜಲ್ಲಿ ಹಿಡ್ಕೊಂಡು ಹಿಂಗೆ ನಡ್ಕೊಂಡು ಬರ್ತಾರೆ. ಅಷ್ಟು ಹೊಂದಾಣಿಕೆ ಭಾಳ ಚೆನ್ನಾಗಿದೆ ಇಲ್ಲಿ. ಅದು ನೋಡಿ ಲಾಸ್ಟ್ ಟೈಮ್ ನನಗೆ ಭಾಳ ಖುಷಿಯಾಗಿತ್ತು. ನಮ್ಮ ಸ್ನೇಹಿತರಾದ ಮೋಹನ್ ಅವರಿಗೆ ಹುಟ್ಟುಹಬ್ಬ ಆಚರಿಸ್ಕೊಂಡಿರೋದು ನನಗೆ ಭಾಳ ಸಂತೋಷವಾದ ವಿಚಾರ. ಹಾಗಾಗಿ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಈ ದಿನ ಸಾಕ್ಷಿ ಗಣಪತಿ ವೃದ್ಧಾಶ್ರಮದಲ್ಲಿ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ಆಡಳಿತ ಅಧಿಕಾರಿಗಳಾದಂಥ ಡಾಕ್ಟರ್ ಮೋಹನ್ ಸರ್ ಅವರು ತಮ್ಮ ಬರ್ತ್ಡೇಯನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಇದು ಒಂದು ತುಂಬ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಅಂತಂದು ಹೇಳ್ಬೋದು. ಇದನ್ನು ನಾವು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಭಾಳಷ್ಟು ಜನ ತಂದೆ ತಾಯಿಗಳು ತನ್ನ ಮಕ್ಕಳು ತಮ್ಮ ಕುಟುಂಬದ ಜೊತೆಗೆ ಎಷ್ಟೋ ಜನ ಉಳ್ಳವರು ಬರ್ತ್ಡೇನ ಆಚರಿಸ್ಕೊಳ್ತಾರೆ. ಆದರೆ ಎಷ್ಟೋ ಜನ ಇಲ್ಲಿ ನಮ್ಮ ವೃದ್ಧರು ವೃದ್ಧಾಶ್ರಮದಲ್ಲಿ ತಂದೆ ಮಕ್ಕಳಿರೋದಿಲ್ಲ, ಯಾರೂ ಇರೋದಿಲ್ಲ. ಅವ್ರಿಗೂ ಕೂಡ ಒಂದು ಖುಷಿ ಇರ್ತದೆ. ಅವ್ರ ಜೊತೆಗೆ ಹಿರಿಯರ ಜೊತೆಗೆ ಇಂಥ ಕಾರ್ಯಕ್ರಮಗಳನ್ನ ನಾವು ಆಯೋಜಿಸಿ ಅವ್ರ ಜೊತೆಗೆ ನಾವು ಖುಷಿನ ಹಂಚ್ಕೊಂಡು ಅವ್ರ ಹಿರಿಯರ ಆಶೀರ್ವಾದ ತೊಗೊಂಡು ನಾವು ಇದು ಮಾಡೋದ್ರಿಂದ ಹೆಚ್ಚು ಆಯುಷ್ಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೇನೆ. ಯಾರು ಬರ್ತ್ಡೇ ಆಚರಿಸ್ಕೊಳೋರಿಗೆ ಜೊತೆಗೆ ಇನ್ನೊಂದು ಆಡಂಬರವಾಗಿ ಎಲ್ಲೆಲ್ಲೋ ಕಾರ್ಯಕ್ರಮ ಮಾಡೋದಕ್ಕಿಂತ ಇಂಥ ವೃದ್ಧರ ಜೊತೆಗೆ ನಾವು ಕಾರ್ಯಕ್ರಮ ಮಾಡಿ ನಮ್ಮ ಹುಟ್ಟಿಗೆ ಕಾರಣ ಇರ್ತಕ್ಕಂಥ ಹಿರಿಯವರು ತಂದೆ ತಾಯಿ ಸಮಾನರು ಅಂಥವ್ರ ಜೊತೆಗೆ ನಾವು ಕಾರ್ಯಕ್ರಮ ಮಾಡಿ ನಮಗೆ ಅವ್ರ ಜೊತೆಗೆ ಸ್ವಲ್ಪ ಸಿಹಿ ಹಂಚ್ಕೊಂಡು ಮಾಡಿದ್ರೆ ಇಂಥ ಆಡಂಬರ ಕಾರ್ಯಕ್ರಮಗಳು ಮತ್ತು ಇಂಥ ಜಾಗಗಳಲ್ಲಿ ಮಾಡಿದ್ರೆ ಖಂಡಿತ ಒಂದು ಅರ್ಥಪೂರ್ಣವಾಗಿರ್ತದೆ. ಎಲ್ಲರೂ ಕೂಡ ಇದನ್ನೇ ಪಾಲನೆ ಮಾಡಬೇಕು. ಇಂಥ ಈ ರೀತಿ ವೃದ್ಧರು ಜೊತೆಗೆ ಬಡವರ ಜೊತೆಗೆ ಶಾಲೆ ಮಕ್ಕಳುಗಳ ಜೊತೆಗೆ ಶಾಲೆಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಅರ್ಥಪೂರ್ಣವಾಗಿರ್ತದೆ. ದಯವಿಟ್ಟು ಎಲ್ಲರೂ ಇದೇ ರೀತಿ ಮುಂದುವರಿಸಿ ಅಂತ ಕೇಳ್ಬೋದು. ಸೇವೆಯ ಮೂಲಕ ಹುಟ್ಟು ಹಬ್ಬ ಆಚರಿಸಿದ ಡಾಕ್ಟರ್ ಮೋಹನ್ ಸರ್ ಆಚರಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮೋಹನ್ ಸರ್ ರವರು ತಮ್ಮ ಜನ್ಮದಿನವನ್ನು ವಿಶೇಷ ಹಾಗೂ ಅರ್ಥಪೂರ್ಣವಾಗಿ ದಿನದ ಪ್ರಯುಕ್ತ ಮಧುಗಿರಿಯ ಸಿದ್ದಾಪುರದಲ್ಲಿರುವ ಸಾಕ್ಷಿ ಗಣಪತಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿರುವ ವೃದ್ಧರು ಹಾಗೂ ಅನಾಥರಿಗೆ ಊಟೋಪಚಾರ ವ್ಯವಸ್ಥೆ ಮಾಡಿ ರೇಷನ್ ಸಾಮಗ್ರಿಗಳನ್ನು ವಿತರಿಸಿ ಮಾನವೀಯತೆ ಮೆರೆದರು. ಸಾಮಾನ್ಯವಾಗಿ ಜನ್ಮದಿನವನ್ನು ಕೇಕ್ ಕತ್ತರಿಸಿ ಆಚರಿಸುವ ಈ ಕಾಲದಲ್ಲಿ ಸಮಾಜದ ನಿರ್ಗತಿಕರ ಜೊತೆ ಸಂತೋಷ ಹಂಚಿಕೊಂಡ ಡಾಕ್ಟರ್ ಮೋಹನ್ ಸರ್ ರವರ ಕಾರ್ಯ ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ. ಈ ಸೇವಾ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಆನಂದ್ ಕುಮಾರ್, ಮೂಳೆ ತಜ್ಞರಾದ ಡಾಕ್ಟರ್ ರಮೇಶ್, ಸಿಬ್ಬಂದಿ ವರ್ಗದವರಾದ ಫಾರ್ಮಸಿ ರಮೇಶ್, ಎಕ್ಸ್ರೇ ಟೆಕ್ನಿಷಿಯನ್ ಧನಂಜಯ್, ಶ್ರೀನಿವಾಸ್, ಮೋಹನ್, ಜನ ಔಷಧಿ ಮಳಿಗೆಯ ಪ್ರಶಾಂತ್, ರಾಧಾಕೃಷ್ಣ ಸೇರಿದಂತೆ ಹಲವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಹಾಗೂ ಈ ಸಮಾಜಮುಖಿ ಕಾರ್ಯಕ್ರಮವನ್ನು ತಿಮ್ಮರಾಜು ಆಯೋಜಿಸಿ ವೃದ್ಧರ ಜೊತೆ ಸಂತೋಷ ಹಂಚಿಕೊಂಡು ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿದರು. ಈ ಸಂದರ್ಭದಲ್ಲಿ ವೃದ್ಧಾಶ್ರಮದ ಹಿರಿಯರು ಡಾಕ್ಟರ್ ಮೋಹನ್ ಸರ್ ರವರಿಗೆ ಆಶೀರ್ವಾದ ನೀಡಿ ಅವರ ಸೇವಾಭಾವವನ್ನು ಪ್ರಶಂಸಿಸಿದರು. ಸಮಾಜಕ್ಕೆ ಮಾದರಿಯಾಗುವಂತಹ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಕರುನಾಡ ನ್ಯೂಸ್ ನೋಡುವ ಪ್ರತಿಯೊಬ್ಬರೂ ಇಂತಹ ಮಾನವೀಯ ಕಾರ್ಯಗಳಿಂದ ಸ್ಫೂರ್ತಿ ಪಡೆದು ಸಮಾಜ ಸೇವೆಯ ಕಡೆ ಹೆಜ್ಜೆ ಇಡಲಿ ಎಂಬ ಆಶಯ.
ಬಾಕ್ಲಾ ಅವ್ರು ಕರೆಕ್ಟಾಗಿ ಇದು ಬೇಗ ಸಾಕು